ಸ್ನೇಹಿತರೆ ನಮಸ್ಕಾರ. ಹೊಸದಕ್ಕಿಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಲೋಕಸಭೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಒಂದೇ ಸುದ್ದಿ ಏನು, ನವದೆಹಲಿಯಲ್ಲಿ ಪೊಲೀಸರು ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಎಸಗಿದ್ರು, ಬ್ರೂಟಲಿ ವಿದ್ಯಾರ್ಥಿಗಳನ್ನು ಥಳಿಸಿದ್ರು. ಅವ್ರಿಗೇನು ಮಾನವೀಯತೆ ಅನ್ನೋದೇ ಇಲ್ವಾ? ಅವ್ರ ವಿರುದ್ಧ ತನಿಖೆ ಆಗಬೇಕು, ವಿದ್ಯಾರ್ಥಿಗಳ ವಿರುದ್ಧ ಶೂಟ್ ಅಟ್ ಸೈಟ್ ಆರ್ಡ್ರ್ ಮಾಡಿಬಿಟ್ರು ಅಮಿತ್ ಶಾ ಅವರು, ಹಾಗಾಗಿ ಪೊಲೀಸರ ವಿರುದ್ಧ ಕ್ರಮ ಆಗಬೇಕು. ಈ ಥರ ಪೊಲೀಸ್ನವ್ರ ಮೇಲೆ ಏನು ರೋಷಾವೇಶ ಎಲ್ಲ ಅಪೋಸಿಷನ್ ಪಾರ್ಟಿ ಲೀಡರ್ಸ್. ಆದರೆ ಪೊಲೀಸರ ಪರವಾಗಿ ಯಾರಾದರೂ ಮಾತಾಡ್ತಿದ್ದಾರಾ ಸ್ನೇಹಿತರೆ? ಅನಗತ್ಯವಾಗಿ ಪೊಲೀಸರು ಏಟು ತಿಂದ್ರಲ್ಲ, ಅವರ ಪರವಾಗಿ ಕೊನೆಗೆ ಅವರ ಕುಟುಂಬಸ್ಥರು, ಅವರ ಮಕ್ಕಳೇ ಬರಬೇಕಾಯಿತು ದೇಶದ ಮುಂದೆ ನ್ಯಾಯ ಕೇಳೋಕೆ. ನಮ್ಮಪ್ಪ ಮಾಡಿದ ತಪ್ಪೇನು ಸರ್? ವಿದ್ಯಾರ್ಥಿಗಳ ರಕ್ಷಣೆಗೆ ಹೋಗಿದ್ದೇ ತಪ್ಪ? ಸಂಸತ್ ರಕ್ಷಣೆಗಾಗಿ ತನ್ನ ಜೀವವನ್ನೇ ಮುಡುಪಾಗಿಟ್ಟಿದ್ದು ತಪ್ಪ? ಹೀಗೆಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಲೋಕಸಭೆಯಲ್ಲಿ ಯಾಕೆ ನಮ್ಮ ಅಪ್ಪಂದಿರ ಪರವಾಗಿ ಯಾರೂ ಮಾತಾಡ್ತಾ ಇಲ್ಲ? ಒಂದು ವೇಳೆ ಹೆಚ್ಚು ಕಡಿಮೆ ಆಗಿದ್ದರೆ ನಮ್ಮ ಕುಟುಂಬ ಬೀದಿಗೆ ಬರ್ತಾ ಇತ್ತಲ್ಲ, ಅದಕ್ಕೆ ಯಾರು ಹೊಣೆ? ಈ ರೀತಿ ಆ ಪೊಲೀಸ್ ಕುಟುಂಬದ ಸದಸ್ಯರು, ಮುಖ್ಯವಾಗಿ ಆ ಪೊಲೀಸರ ಮಕ್ಕಳು ಕೇಳ್ತಾ ಇದ್ದಾರೆ. ದೆಹಲಿಯಲ್ಲಿ ಇವತ್ತು ಅವರು ಪ್ರೆಸ್ ಮೀಟ್ ಮಾಡಿದ್ರು. ಆ ಮಕ್ಕಳ ನೋವು ಅರ್ಥ ಆಗಬೇಕು ಅಂತಂದರೆ, ದೆಹಲಿಯಲ್ಲಿ ಪೊಲೀಸರ ಮೇಲೆ ನಡೆದಂತಹ ದೌರ್ಜನ್ಯ ಎಷ್ಟರ ಮಟ್ಟಿಗೆ ಭೀಕರವಾಗಿತ್ತು ಅನ್ನೋದನ್ನು ಇನ್ನೊಂದು ಸಲ ನೀವು ನೋಡಬೇಕಾಗುತ್ತೆ. ಅಂಥ ಒಂದು ದೃಶ್ಯವನ್ನು ಮೊದಲಿಗೆ ನೋಡಿ. ನೋಡಿ, ಇಲ್ಲಿ ಆ ಪೊಲೀಸನ ಕಾಲಿಗೆ ಅಡ್ಡ ಹಾಕ್ಬಿಟ್ಟು ಅವರನ್ನು ಬೀಳಿಸ್ಬಿಟ್ಟು ಅವರನ್ನು ಹೇಗೆ ಚಚ್ಚುತ್ತಾ ಇದ್ರು ಅಂತ ಇದನ್ನೆಲ್ಲ ನೀವು ನೋಡಿದ್ದೀರಿ. ಜಸ್ಟ್ ಪೊಲೀಸ್ ಮಕ್ಕಳ ನೋವು ಎಷ್ಟರ ಮಟ್ಟಿಗೆ ಆಳವಾಗಿದೆ ಅನ್ನೋದನ್ನು ತೋರಿಸಲಿಕ್ಕೆ ಈ ದೃಶ್ಯಗಳನ್ನು ನಾನು ಮತ್ತೆ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇನ್ನೊಂದು ದೃಶ್ಯ ನೋಡಿ. ನೋಡಿ, ಒಬ್ಬ ಪೊಲೀಸ್ ಸಿಬ್ಬಂದಿಯನ್ನು ಯಾವ ರೀತಿ ಸಾಮೂಹಿಕವಾಗಿ ಹಲ್ಲೆ ಮಾಡ್ತಾ ಇದ್ದಾರೆ ಅಂತ. ಇನ್ನೊಂದು ದೃಶ್ಯ ಇದೆ ಸ್ನೇಹಿತರೆ. ACP ಭಗತ್ ಅವರು, ಉಗ್ರರನ್ನು ಮಟ್ಟ ಹಾಕಿದವರು, ಅವರ ಪರಿಸ್ಥಿತಿ ಅವತ್ತು ಏನಾಗಿತ್ತು ಅದನ್ನು ನೋಡಿ. ನೋಡಿ, ACPಯಿಂದ ಹಿಡಿದು ಸಾಮಾನ್ಯ ಪೊಲೀಸ್ ಪೇದೆಯವರೆಗೆ ಯಾವ ರೀತಿ ಏಟು ತಿಂದಿದ್ರು ಅವತ್ತು ಅಂತ. ಜುಲೈ 20ನೇ ತಾರೀಕು, ಆಮೇಲೆ 21, ಒಟ್ಟು 100ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಆಸ್ಪತ್ರೆಗೆ ಸೇರಿದರು. ಅದರಲ್ಲಿ ಒಂದು 10ಕ್ಕಿಂತ ಹೆಚ್ಚು ಜನ ICUಗೆ ದಾಖಲಾಗಿದ್ದರು. ಅಂದರೆ ಎಷ್ಟರ ಮಟ್ಟಿಗೆ ಅವರು ಏಟು ತಿಂದಿದ್ರು. ಅವರು ಏಟು ತಿನ್ನೋದನ್ನು ಅವರ ಮಕ್ಕಳು ವಿಡಿಯೋದಲ್ಲಿ ನೋಡಿದ್ರೆ ಆ ಮಕ್ಕಳಿಗೆ ಹೇಗಾಗಬೇಡ, ಅವರ ಹೆಂಡತಿಗೆ ಹೇಗಾಗಬೇಡ, ಅವರ ತಂದೆ ತಾಯಿಗೆ ಹೇಗಾಗಬೇಡ. ಇಷ್ಟೆಲ್ಲ ಏಟು ತಿಂದ ಪೊಲೀಸ್ನವರ ಪರವಾಗಿ ಯಾರೂ ಮಾತಾಡ್ತಿಲ್ವಲ್ಲ, ಆ ನೋವು ಇದೆಲ್ಲದಕ್ಕಿಂತ ಹೆಚ್ಚಾಗಿರ್ತದೆ ಸ್ನೇಹಿತರೆ. ಆ ನೋವಿನ ಒಂದು ಅಗಾಧತೆಯನ್ನು ಇವತ್ತು ಅವರು ಪ್ರೆಸ್ ಮೀಟ್ನಲ್ಲಿ ತೋರಿಸ್ಕೊಂಡ್ರು. ಒಬ್ಬ ಪೊಲೀಸ್ ವ್ಯಕ್ತಿಯ ಮಗ ಮಾತಾಡ್ತಾನೆ, ಕೇಳಿ ಮೊದಲು.
एंड ऑन 25th में अनप्रवोक्ड उन्होंने मेरे पापा और उनकी टीम के ऊपर पेल्टिंग स्टार्ट कर दी। उस टाइम मेरे पापा बिल्कुल भी प्रिपेयर नहीं थे, वो अपने सबॉर्डिनेट्स को ब्रीफ कर रहे थे। एंड व्हेन द पेल्टिंग स्टार्टेड, मेरे पापा अपने सीनियर ऑफिसर्स को लाइक एक सेफ प्लेस में सिक्योर करने चले गए, बट एक स्टोन उनके हेड पे हिट कर गया एंड उनका सर फट गया और उन्हें इंजरी हो गई। कुंचन, आप कुछ और शेयर करना चाहेंगे? ನೋಡಿ, ಆ ಹುಡುಗನಿಗೆ ಮಾತಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದುಃಖ ಉಮ್ಮಳಿಸಿ ಬರ್ತಾ ಇತ್ತು. ತನ್ನ ತಂದೆಗೆ ಆ ರೀತಿ ಪೆಟ್ಟಾಗಿದ್ದನ್ನು ಆತ ವಿಡಿಯೋ ನೋಡಿದ ಅಂತಂದರೆ ಇನ್ನೆಷ್ಟು ಆಘಾತ ಆಗಿರಬೇಕು. ಇನ್ನೊಂದು ವಿಡಿಯೋ ಇದೆ, ಅದನ್ನು ನೋಡಿ. मुझे ये बोलना था कि पुलिस वाले भी समाज का हिस्सा है। जिस पार्लियामेंट में लोग पॉलिटिशियंस और जिस पार्लियामेंट में पॉलिटिशियंस पुलिस वालों को क्रिमिनल बोल रहे हैं, उसी पार्लियामेंट को प्रोटेक्ट करने के लिए मेरे पापा ने इतनी सारी सीरियस इंजरीज ली हैं। और मुझे यही बोलना था कि आई एम अ प्राउड डॉटर ऑफ अ मैरिन कमांडो एंड अ पुलिस ऑफिसर, जिन्होंने स्टूडेंट प्रोटेस्ट के नाम पर इकट्ठा हुए क्रिमिनल्स की भीड़ के बीच में सिंसेरिटी से ड्यूटी निभाई है। उन्होंने लिंच होने के बाद भी अभी तक स्टूडेंट्स के बारे में कुछ भी बुरा या फिर नेगेटिव नहीं बोला है। उन्हें बस अपनी ड्यूटी परफॉर्म करते टाइम चोट लगी है। थैंक यू। लक्ष्य, आप कंटिन्यू करना ನೋಡಿ, ಇಲ್ಲಿ ಈ ಹುಡುಗಿಗೂ ಅಷ್ಟೇ ಮಾತಾಡೋಕ್ಕೆ ಆಗ್ತಾಯಿಲ್ಲ. ಈ ಹುಡುಗಿಯ ತಂದೆ ಎಕ್ಸ್ ಸರ್ವಿಸ್ಮನ್, ನೌಕಾಸೇನೆಯಲ್ಲಿ 15 ವರ್ಷ ಕೆಲಸ ಮಾಡಿ ಬಂದವರು, ಇಲ್ಲಿ ಪೊಲೀಸ್ ಸೇನೆಗೆ ಸೇರಿಕೊಂಡ್ರು. ಯಾವ ರೀತಿ ವಿದ್ಯಾರ್ಥಿಗಳ ಹೆಸರಿನಲ್ಲಿ ದಾಂಧಲೆಕೋರರು ಅವ್ರ ಮೇಲೆ ಹಲ್ಲೆ ಮಾಡಿದ್ರು. 4 ಗಂಟೆಗಳ ಕಾಲ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರಂತೆ ಪಾಪ ಅವ್ರ ತಂದೆ ಆಸ್ಪತ್ರೆಯಲ್ಲಿ. ಇವರಿಗೆ ಹೇಗಾಗಿರಬೇಡ. ಇಂಥ ಅನೇಕ ಸನ್ನಿವೇಶಗಳನ್ನು ಇವತ್ತು ಪ್ರೆಸ್ ಮೀಟ್ನಲ್ಲಿ ದೇಶದ ಮುಂದೆ ಅವರೆಲ್ಲ ಇಟ್ಟರು. ಇನ್ನೂ ಒಂದು ವಿಡಿಯೋ ತೋರಿಸ್ತೀನಿ. ಆಕೆ ಪೊಲೀಸ್ ಅಧಿಕಾರಿಯ ಪತ್ನಿ. ಒಂದು ವೇಳೆ ಹೆಲ್ಮೆಟ್ ಇಲ್ಲದೆ ಇದ್ದಿದ್ರೆ ನನ್ನ ಗಂಡ ಇವತ್ತು ಬದುಕಿರ್ತಾನೆ ಇರಲಿಲ್ಲ ಅಂತಾರೆ ಅವರು. ಅದನ್ನು ನೋಡಿ. उन्होंने पुलिस फोर्स पर जो पुलिस फोर्स ने संसद की सुरक्षा के लिए बैरिकेडिंग की गई थी उसको तोड़ दिया और पुलिस फोर्स पर चप्पलों, जूतों और पत्थरों से पुलिस फोर्स पर हमला किया। और मेरे पति को भी जो ड्यूटी के दौरान हेलमेट दिया जाता है, उनका हेलमेट भी पूरी तरह से टूट गया था। और यदि कोई पत्थर का टुकड़ा हेलमेट टूटने के बाद उनके सर पर लगता तो शायद वो आज इस दुनिया में नहीं रहते। ये सोचकर और ये उनके बताए जाने पर मैं इतनी ज़्यादा मतलब मेरी रूह कांप गई थी कि इसके बाद मेरा और मेरे परिवार का क्या होता। ನೋಡಿ, ಎಷ್ಟೆಲ್ಲ ನೋವುಗಳನ್ನು ಅವರು ಹಂಚ್ಕೊಳ್ತಾ ಇದ್ದಾರೆ. ಒಂದು ಕಡೆ ತನ್ನ ಅಪ್ಪ, ತನ್ನ ಗಂಡ ಇವರಿಗೆ ಏಟು ಬಿದ್ದಿದೆ ಅನ್ನುವಂಥ ಒಂದು ಆಘಾತ, ಅವರನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ ಅನ್ನುವಂಥ ಸುದ್ದಿ, ಮತ್ತು ಓಡಿ ಹೋಗಬೇಕು ಆಸ್ಪತ್ರೆಗೆ. ಈ ಮಧ್ಯದಲ್ಲಿ ಇವರ ಅಪ್ಪ ಅಥವಾ ಇವರ ಗಂಡ ಇವ್ರ ಬಗ್ಗೆ ಕೆಟ್ಟದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡಿ ಹಾಕುವಂಥದ್ದನ್ನು, ಅದರ ಬಗ್ಗೆನೂ ಆ ಹುಡುಗ ಮಾತಾಡ್ತಾನೆ. ಅದನ್ನು ನೋಡಿ. ऑनलाइन जाता हूँ एंड जब भी मेरे फ्रेंड्स मुझे रील्स भेजते हैं एंड ट्विटर पे लिंक्स भेजते हैं कि उसमें पुलिस के खिलाफ बहुत ज़्यादा लाइक डेरोगेटरी टर्म से बात करी जाती है, लाइक उनके एकदम खिलाफ होते हैं, हमारी साइड की कोई बात भी नहीं करता। मेरे पापा बोलते हैं कि इस पे मुझे ध्यान नहीं देना चाहिए बिकॉज ये बस दोनों साइड को ट्रिगर करने के लिए, ये वन साइड मीडिया है एंड ये बस केओस क्रिएट करने के लिए। पर जब मेरे फादर के साथ ये हुआ, आई वॉज रियली डिसअपॉइंटेड एंड फ्रस्ट्रेटेड। ನೋಡಿ ಪಾಪ, ಈ ಹುಡುಗನಿಗೆ ಹೇಗಾಗಬೇಡ. ಈ ಹುಡುಗ ಅಂತಲ್ಲ, ಇಲ್ಲಿ ಪ್ರೆಸ್ ಮೀಟ್ ಮಾಡಿರುವಂಥ ಎಲ್ಲರ ನೋವು ಒಂದೇ ರೀತಿಯದ್ದು. ಒಂದು ಕಡೆ ಮನೆಯವರಿಗೆ, ಕುಟುಂಬಸ್ಥರಿಗೆ ಏಟು ಬೀಳ್ತಾ ಇದೆ, ಇನ್ನೊಂದು ಕಡೆ ಇವರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಅಸಭ್ಯವಾಗಿ ಮಾತಾಡ್ತಾ ಇದ್ದಾರೆ. ಇವರ ಮಾನಸಿಕ ಸ್ಥಿತಿ ಹೇಗಾಗಿರಬೇಕು ಸ್ನೇಹಿತರೆ. ಇದೆಲ್ಲದರ ನಡುವೆ ಹೋಗಲಿ, ಇವರು ನ್ಯಾಯ ಕೇಳಬೇಕು ಅಂದರೆ ಯಾರ ಹತ್ರ ಕೇಳಬೇಕು? ಲೋಕಸಭೆ, ರಾಜ್ಯಸಭೆಗಳಲ್ಲಿ ಇವರ ವಿರುದ್ಧವೇ ಮಾತಾಡ್ತಿದ್ದಾರೆ ಎಲ್ಲರೂ. ಪೊಲೀಸರ ಪರವಾಗಿ ಒಬ್ಬರಾದರೂ ಮಾತಾಡ್ತಾರೆ? ಒಬ್ಬರೂ ಇಲ್ಲ. ಈಗ ಈ ಮಕ್ಕಳು
ಪ್ರೆಸ್ ಮೀಟ್ ಮಾಡಿಬಿಟ್ಟು ನಮಗೂ ನ್ಯಾಯ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇವರು ಸಹ ಈಗ ಕೋರ್ಟ್ ಮೆಟ್ಟಲು ಏರೋದಕ್ಕೆ ಸಿದ್ಧವಾಗ್ತಾ ಇದ್ದಾರೆ, ನಮಗೆ ನ್ಯಾಯ ಬೇಕು ಅಂತ. ಅಂದರೆ ಪೊಲೀಸರೇ ಯಾವ ಸ್ಥಿತಿಗೆ ಬಂದುಬಿಟ್ಟಿದ್ದಾರೆ ನೋಡಿ. ಒಂದು ಅರಾಜಕ ಸ್ಥಿತಿಯನ್ನು ನಿಭಾಯಿಸಬೇಕಾದ್ರೆ ಒಬ್ಬ ಪೊಲೀಸ್ ಸಿಬ್ಬಂದಿಗೆ ಏನೇನೆಲ್ಲ ಸವಾಲುಗಳಿರುತ್ತವೆ ಅದು ಪೊಲೀಸ್ ಇಲಾಖೆಗೆ ಮಾತ್ರ ಗೊತ್ತು. ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಪೊಲೀಸ್ ದೌರ್ಜನ್ಯ ಅಂತ ಒಂದು ನೆರೇಟಿವ್ ಬಿಲ್ಡ್ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ. ಆದರೆ ನೋವು ಅನುಭವಿಸೋರು ಪೊಲೀಸ್ ಕುಟುಂಬದವರು. ಪೊಲೀಸ್ ಅಟ್ರಾಸಿಟಿ ಏನಾದರೂ ಆಗಿದೆ ಅದ್ರ ಬಗ್ಗೆ ತನಿಖೆ ಆಗಲಿ, ಅಂಥ ಅಟ್ರಾಸಿಟಿ ಮಾಡಿದವ್ರನ್ನ, ಅತಿರೇಕದ ಕ್ರಮಗಳನ್ನು ತಗೊಂಡವ್ರನ್ನ ತರಾಟೆಗೆ ತಗೊಳ್ಳಿ, ಅವ್ರ ವಿರುದ್ಧ ಕ್ರಮ ಆಗಲಿ. ಆದರೆ ಈ ರೀತಿ ಅಮಾಯಕರ ಪೊಲೀಸರ ಮೇಲೆ ಹಲ್ಲೆ ಆಯ್ತಲ್ಲ, ಇವರ ಪರವಾಗಿ ಮಾತಾಡೋರು ಯಾರು? ಈ ಮಕ್ಕಳ ನೋವನ್ನು ಅರ್ಥ ಮಾಡ್ಕೊಳ್ಳೋರು ಯಾರು? ಈ ಮಕ್ಕಳಿಗೆ ನ್ಯಾಯ ಕೊಡಿಸೋರು ಯಾರು? ದೇಶ ಯೋಚಿಸಬೇಕಾಗಿದೆ.